ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, UGCET 2024 ಅಪ್ಡೇಟ್ಗೆ ಸ್ವಾಗತ. ಇವಾಗ ಏನಪ್ಪ ಅಂತಂದರೆ ವಿಷಯ, ಈಗಾಗಲೇ KCET ಆ್ಯಂಡ್ ನೀಟ್ ಎರಡು ಕೂಡ ಕಂಬೈಂಡ್ ಆಗಿಬಿಟ್ಟು ನಿಮಗೆ ಏನಪ್ಪ ಅಂತಂದರೆ ಇವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಫಸ್ಟ್ ರೌಂಡೇ, ಓಕೆ, ಯಾವುದೇ ಸೆಕೆಂಡ್ ರೌಂಡ್ ಅಲ್ಲ, ಫಸ್ಟ್ ರೌಂಡೇ KCET ಆ್ಯಂಡ್ ನೀಟ್ ಎರಡು ಕೂಡ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಫಸ್ಟ್ ರೌಂಡಲ್ಲಿ KCET ಓನ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅಂತಂದರೆ ಫಸ್ಟ್ ರೌಂಡಲ್ಲೇ ಫಸ್ಟ್ ಮಾಕ್ ಅಲಾಟ್ಮೆಂಟ್, ಓಕೆ, ಫಸ್ಟ್ ರೌಂಡಲ್ಲಿ ಫಸ್ಟ್ ಮಾಕ್ ಅಲಾಟ್ಮೆಂಟ್ಗೆ KCET ಅವ್ರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ, ಫಸ್ಟ್ ರೌಂಡಲ್ಲೇ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ಗೆ ನೀಟ್ ಅವ್ರು ಬರ್ತಿದ್ದಾರೆ. ಬಟ್ ರಿಸಲ್ಟ್ ಮಾತ್ರ ಇಬ್ಬರಿಗೂ ಸೈಮಲ್ಟೇನಿಯಸ್ ಆಗಿ ಒಂದೇ ಟೈಮ್ ಬರೋದು ರಿಸಲ್ಟ್. ಫಸ್ಟ್ ರೌಂಡ್ ಅಂತಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನೋದು ಎಲ್ಲರೂ ಕೂಡ KCET ನೀಟ್ ಎರಡು ಕೂಡ ಒಮ್ಮೆಲೆ ಬರ್ತದೆ, ಅದೊಂದು ನೆನ್ಪಿಟ್ಕೋಬೇಕು. ಕೆಲವೊಂದಿಷ್ಟು ಹುಡುಗರು ಕ್ವಶನ್ಸ್ ಕೇಳಿದ್ರೆ ಏನಪ್ಪ ಅಂದರೆ, ನಾನು ನೀಟ್ ಮತ್ತು KCET ಎಕ್ಸಾಮ್ ಬರ್ದಿದ್ದೀನಿ, ಆದರೆ ನಾನು KCETಯಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತಂದ್ರೆ ಹೌದು. ಓಕೆ, ಇಲ್ಲಿ ನೋಡಿ ತಿಳ್ಕೊಬೇಕು, KCET ನೀಟ್ ಎರಡು ಕೂಡ ಈಗ ನಡೀತಿದೆ ಅಂತಂದಾಗ ಕೆಲವೊಂದಿಷ್ಟು ಹುಡುಗರು ನೀಟು ಕೂಡ ಪಾರ್ಟಿಸಿಪೇಟ್ ಮಾಡಬೇಕಾ, ಇನ್ ಕೇಸ್ ಎರಡು ಕೂಡ ಎಕ್ಸಾಮ್ ಬರ್ದಿರ್ತಾರೆ. ಇನ್ ಕೇಸ್ ನಾನು ನೀಟ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಂತಂದು, ಸೊ ಖಂಡಿತ ಇಲ್ಲ. ನೀವು KCET ಒಂದೇ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ KCET ಅಷ್ಟು ಏನೇನಿದೆ ನೋಡ್ರಿ ಅವ್ನು ಅಷ್ಟೇನು ಕೂಡ ಕಾಲೇಜಸ್ ಆ್ಯಡ್ ಮಾಡ್ಬೋದು. ಓಕೆ, ಇನ್ ಕೇಸ್ ಓಕೆ ಫಾರ್ ಎಕ್ಸಾಂಪಲ್ ಎಷ್ಟು ಹುಡುಗರು ಇರ್ತಾರೆ, ಈಗ ನೀಟು ಕೂಡ ಚೆನ್ನಾಗಿ ಸ್ಕೋರ್ ಇರ್ತದೆ, KCET ಕೂಡ ಚೆನ್ನಾಗಿ ಸ್ಕೋರ್ ಇರುತ್ತೆ ಅಂತಂದಾಗ ಅಂಥವ್ರು ಮಾತ್ರ ಎರಡು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇನ್ ರಿಮೈನಿಂಗ್ ನನಗೆ ನೀಟಲ್ಲಿ ಅಥವಾ ಇನ್ ಕೇಸ್ ನೀಟಲ್ಲಿ ನನಗೆ MBBS ಅಥವಾ ಡೆಂಟಲ್ ಅಥವಾ ಆಯುಷ್ ಯಾವುದು ಕೂಡ ಕೋರ್ಸಸ್ ಬೇಡ ಅಂತಂದಾಗ ನೀವು KCETಲಿ ಬರುವಂಥ ಕೋರ್ಸಸ್ಗಳು ಮಾತ್ರ ನೀವು ಅಪ್ಲೈ ಮಾಡಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಓಕೆ, ಅದಾದ ತಕ್ಷಣ ಕೆಲವೊಂದಿಷ್ಟಾಗಿ ಕೇಳ್ತಿದ್ರೆ ಅಡ್ಮಿಷನ್ ಮಾಡಿಸುವಾಗ ಫುಲ್ ಫೀಸ್ ಕಟ್ಟಬೇಕಾ ಅಂತ ಕೇಳ್ತಿದ್ರಿ. ಸೊ ನೋಡಿರಿ, ಅಡ್ಮಿಷನ್ ಆಗೋಕ್ಕಿಂತ ಮುಂಚೆ, ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಇಂಜಿನಿಯರಿಂಗ್ ಅಂತ ಏನಿರ್ತೀವಿ ನೋಡ್ರಿ, 1,05,000 ಅಥವಾ 1,15,000 ಅಂತ ಏನು ಕಾಣಿಸಿದೆಯೋ ಅದನ್ನೆಲ್ಲನೂ ಕೂಡ ಪೇ ಮಾಡಲೇಬೇಕಾಗಿರ್ತದೆ, ಅದನ್ನು ನೆನ್ಪಿಟ್ಕೋಬೇಕು. ಓಕೆ, ಬಟ್ BS ನರ್ಸಿಂಗ್ದವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಕಾಲೇಜಲ್ಲಿ ಇಸ್ಕೊಂತಾರೆ. ಈ ಸದ್ಯಕ್ಕೆ ಅಂದರೆ BS ನರ್ಸಿಂಗ್ದವ್ರಿಗೆ 1,000 ರೂಪಾಯಿ ಅಥವಾ 500 ಅಷ್ಟೇ ಇರುತ್ತೆ ಈ ಕಟ್ಟೋಕ್ಕೆ ಚಾಲನು. ಬಟ್ ಕಾಲೇಜ್ಗೆ ಹೋಗಿದ್ಮೇಲೆ ಕಟ್ಟಬೇಕು. ಬಟ್ ಇಂಜಿನಿಯರ್ ಹಂಗಿಲ್ಲ, ಎಲ್ಲನೂ ಕೂಡ ಬ್ಯಾಂಕಿಗೆ ಅಥವಾ ಚಾಲನ್ ಮೂಲಕ ಕಟ್ಟೋದಿರುತ್ತೆ. ಸರ್, ಅದು OBC ಸ್ಟೂಡೆಂಟ್ಗೆ ಎಷ್ಟು ಫೀಸ್ ಇರುತ್ತೆ ಇಂಜಿನಿಯರಿಂಗ್? OBC ಸ್ಟೂಡೆಂಟ್ಸ್ಗೆ ನೋಡ್ರಪ್ಪ, ಆವಾಗಲೇ ಹೇಳಿಬಿಟ್ಟಿದ್ದೀನಿ, ಗೌರ್ಮೆಂಟ್ ಆಗಿತ್ತಂದರೆ 45,000 ಇದೆ. ಬಟ್ ಪ್ರೈವೇಟ್ ಆಗಿದ್ದರೆ ನಾನು ಅವಾಗಲೇ ಹೇಳಿದ್ದೀನಿ, ಪ್ರೈವೇಟ್ ಕಾಲೇಜ್ ಇನ್ ಕೇಸ್ ಸಿಕ್ಕರೆ 1,04,000 ಅಥವಾ 5,000 ಅಂತ ಏನಿದೆಯೋ, 1,07,000 ಇದೆ. ಓಕೆ, 1,07,000 ಇದೆ, 1,15,000 ಕೂಡ ಇದೆ. ಸರಿ, ಅದಾದ ತಕ್ಷಣ ನೋಡಿರಿ ಬ್ರೋ, ಸೆಕೆಂಡ್ ರೌಂಡ್ಗೆ ಹೋಗೋಕ್ಕೆ ಫೀಸ್ ಎಷ್ಟು ಪೇ ಮಾಡಬೇಕು ಅಂತ ವಿಡಿಯೋ ಮಾಡಿ. ನೀವು ಸೆಕೆಂಡ್ ರೌಂಡ್ ಹೋಗ್ಬೇಕಂತ ಪೇ ಎಷ್ಟು ಮಾಡ್ಬೇಕಂತಂದರೆ, ನೀವು ಚಾಯ್ಸ್ 2 ಕೊಟ್ಟರೆ ಅಂದ್ಕೊಂಡ್ರೆ ಚಾಯ್ಸ್ 2 ಕೊಟ್ಟರೆ ಮಾತ್ರ ಪೇ ಮಾಡಬೇಕು. ಚಾಯ್ಸ್ 3 ಕೊಟ್ಟರೆ ಪೇ ಮಾಡೋಂಗಿರಲ್ಲ. ಓಕೆ, ಚಾಯ್ಸ್ 2 ಕೊಟ್ಟೆ ಅಂತಂದರೆ ನೆಕ್ಸ್ಟ್ ನೀವು ಅಡ್ಮಿಷನ್ ಮಾಡ್ಕೊತೀನಿ ಅಂತ ಅರ್ಥ. ಅದು ಎಷ್ಟು ಅಂದರೆ ಫಸ್ಟ್ ಚಾಯ್ಸ್ 1 ಕೊಟ್ಟು ಎಷ್ಟು ಅಡ್ಮಿಷನ್ ಮಾಡಿಸೋಕೆ ಫೀಸ್ ಇರುತ್ತೆ ನೋಡಿ, ಅಷ್ಟನ್ನೇ ಕಟ್ಟಬೇಕಾಗಿರ್ತದೆ. ಬಟ್ ನೀವು ಚಾಯ್ಸ್ 2 ಕೊಟ್ಬಿಟ್ಟು ನೀವು ಮುಂದೆ ರೌಂಡ್ ಹೋದಾಗ ಎಷ್ಟೋ ಹುಡುಗಿಗೆ SNQ ಕೂಡ ಸಿಕ್ಕಿರ್ತದೆ. ಬಟ್ ಆವಾಗ ಮತ್ತೆ ದುಡ್ಡು ಪೇ ಜಾಸ್ತಿ ಮಾಡ್ದಂಗೆ ಆಗಿತ್ತಲ್ಲ ಅಂತ ಅನಿಸ್ಬೋದು. ಬಟ್ ಅದನ್ನ ರೀಫಂಡ್ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಬ್ಯಾಂಕ್ ಡೀಟೇಲ್ಸ್ ಯಾರೆಲ್ಲ ಫಿಲ್ ಮಾಡಿಲ್ಲ, ಬ್ಯಾಂಕ್ ಡೀಟೇಲ್ಸ್ ಈಗಲೇ ಅದಕ್ಕೆ ಫಿಲ್ ಮಾಡಿರಿ. ಯಾಕಂದರೆ ಬ್ಯಾಂಕ್ ಡೀಟೇಲ್ಸ್ ನಿಮ್ಗೆ ಇಲ್ಲೇ ರೀಫಂಡ್ ಆಗೋದು. ಓಕೆ, ಅದಾದ ನಂತರ ನೆಕ್ಸ್ಟ್ ನೋಡಿರಿ, ಅಣ್ಣ ಎಷ್ಟು ರ್ಯಾಂಕಿಗೆ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಬೇಕು ಅಂತ ವಿಡಿಯೋ ಮಾಡಿ. ಆವಾಗಲೇ ನಾನು ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ವಿಡಿಯೋ ಇದೆ. ನಿಮಗೆ ಸಿಕ್ಕಿಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಇರ್ತದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಎಷ್ಟು ರ್ಯಾಂಕಿಗೆ ಎಷ್ಟು ಕಾಲೇಜಸ್ ಆ್ಯಡ್ ಮಾಡ್ಬೇಕಂತ ಅವಾಗಲೇ ಹೇಳ್ಬಿಟ್ಟಿದ್ದೀನಿ. ಸರ್, BS ನರ್ಸಿಂಗ್ ಎಷ್ಟು ರ್ಯಾಂಕಿಗೆ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಬೇಕು, ಸೇಮ್ ಎಲ್ಲರೂ ಕೂಡ BS ನರ್ಸಿಂಗ್ದವ್ರು ಕೂಡ ಹೇಳಿದ್ದೀನಿ. ಸರಿ, ಇದೇ ರೀತಿ ಸಿಕ್ಕಾಪಟ್ಟೆ ಕ್ವಶನ್ಸ್ ಇದಾವೆ. ಒಂದು ನೆನ್ಪಿಟ್ಕೋಬೇಕು, ಇಲ್ಲಿವರೆಗೂ ಇರುವಂಥ ಡೌಟ್ಸ್ಗಳು ಬೇರೆ, ಇನ್ಮ್ಯಾಗ ಬರೋದು ಡೌಟ್ಸ್ ಬೇರೆ. ಯಾಕಂದರೆ ಈ ಮಾಕ್ ಅಲಾಟ್ಮೆಂಟ್ 2 ಸತಿ ಮಾಡ್ತಿದ್ದಾರೆ. ಒಂದು ನೆನ್ಪಿಟ್ಕೋಬೇಕು, ಇವತ್ತು ನೈಟ್ ಎಲ್ಲರದ್ದು ಏನಾಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ. ಸೊ ಆದಷ್ಟು ಯಾರೆಲ್ಲ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಪ್ಲೀಸ್ ಹೋಗ್ಬಿಟ್ಟು ಮಾಡಿರಿ. ಅದಾದ ನಂತರ ಇವತ್ತು ನೈಟ್ ಕ್ಲೋಸ್ ಮಾಡ್ತಾರೆ. ಅದಾದ ತಕ್ಷಣ ನಾಳೆ ಮತ್ತು ನಾಡಿದ್ದು ವೇಟ್ ಮಾಡಿಬಿಟ್ಟು 7ನೇ ತಾರೀಕಿಗೆ ಫಸ್ಟ್ ರೌಂಡ್ ಅಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟು KCET ಸ್ಟೂಡೆಂಟ್ಸ್ಗೆ ಮಾಡ್ತಾರೆ. ಆ್ಯಂಡ್ 9 ರಿಂದ 11ನೇ ತಾರೀಕು, ಓಕೆ, 9, 10, 11ನೇ ತಾರೀಕು ನೀಟ್ ಅವ್ರಿಗೂ ಕೂಡ ಅಂತಂದರೆ ವೈದ್ಯಕೀಯ, ದಂತ ವೈದ್ಯಕೀಯ ಆ್ಯಂಡ್ ಆಯುಷ್ ಕೋರ್ಸು ಕೂಡ ಏನೇನಿರೋದು ನೋಡ್ರಿ, ಅವ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಅದಾಗಿ 1-2 ದಿನ ಆದ ತಕ್ಷಣ 14ನೇ ತಾರೀಕು ಏನು ಸಿಗುತ್ತೆ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಅಂತಂದರೆ 2ನೇ ಮಾಕ್ ಅಲಾಟ್ಮೆಂಟ್. ಈಗ 7ನೇ ತಾರೀಕು ಒಂದು ಮಾಕ್ ಅಲಾಟ್ಮೆಂಟ್ KCET ಸ್ಟೂಡೆಂಟ್ಸ್ಗೆ, 14ನೇ ತಾರೀಕು ಏನಾಗ್ತದೆ ಅಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಏನಾಗ್ತದೆ ಅಂದರೆ ಮಾಕ್ ಅಲಾಟ್ಮೆಂಟ್ ನಡೀತದೆ. ಅದಾದ ನಂತರ ಫೈನಲ್ ಆಗಿ ಏನಪ್ಪ ಅಂತಂದರೆ ಮತ್ತೆ ನಿಮಗೆ ಅಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಕೊಡ್ತಾರೆ. ಮತ್ತೆ 3 ಜನ ಕಂಬೈನ್ ಇಬ್ಬರಿಗೂ ಕೂಡ ಬಿಡ್ತಾರೆ. ಓಕೆ, KCET ಸ್ಟೂಡೆಂಟ್ಸ್ಗೂ ಕೂಡ ಬಿಡ್ತಾರೆ, ನೀಟ್ ಸ್ಟೂಡೆಂಟ್ಸ್ ಕೂಡ ಬಿಡ್ತಾರೆ, ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಅದಾದ ನಂತರ ಫೈನಲ್ ಆಗಿ ಒಂದು ನಿಮ್ಮ ರಿಸಲ್ಟ್ ಬರೋದು 21ನೇ ತಾರೀಕು ಬರುತ್ತೆ. ಸರಿ, ಇದರ ನಡಕ್ಕೆ ಸಿಕ್ಕಾಪಟ್ಟೆ ನಿಮಗೆ ಪ್ರೊಸೀಜರ್ ಇದಾವೆ, ಅದನ್ನೆಲ್ಲನೂ ಕೂಡ ಮಾಡಬೇಕು. ಒಂದು ಮಿಸ್ ಆದರೂ ಕೂಡ ನಿಮ್ಮದು ಎಲ್ಲನೂ ಕೆಟ್ಟೋಗುತ್ತೆ, ಇಲ್ಲಿವರೆಗೂ ಮಾಡಿದ್ದು ವೇಸ್ಟ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ನಮ್ಮ ಚಾನಲ್ನ ನೋಡ್ತಾ ಇರಿ. ಸದ್ಯಕ್ಕಿರುವಂಥ ಅಪ್ಡೇಟ್ ಇಷ್ಟು ನೋಡಿರಿ. ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಈ ಒಂದು ವಿಡಿಯೋಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೆಕ್ಸ್ಟ್ ಆ ಒಂದು ಕಾಮೆಂಟ್ಸ್ನ ಎಲ್ಲನೂ ಕೂಡ ಓದ್ತೀನಿ, ಎಲ್ಲವಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಇದು ನಾನು ಶೋರ್ ಕೊಡ್ತೀನಿ. ಓಕೆ, ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಏನಾದರೂ ಕಂಟೆಂಟ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.